ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಕೇಂದ್ರ ಸರ್ಕಾರಕ್ಕೆ ಬೊಟ್ಟು ಮಾಡೋದನ್ನು ಬಿಟ್ಟು ಅಭಿವೃದ್ಧಿ ಪರವಾಗಿ ಯಾವುದೇ ಮಾತನ್ನು ಕೂಡ ಇವತ್ತು ಸರ್ಕಾರ ಮಾಡ್ತಾ ಇಲ್ಲ. ಅದರ ಜೊತೆಗೆ ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನು ಇವತ್ತು ಬಜೆಟ್ನಲ್ಲಿ ಎದ್ದು ಕಾಣತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಘೋಷಿಸಿರುವ ಹಾಗೆ ಅತಿ ಹಿಂದುಳಿದ ಪ್ರದೇಶಗಳಿಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸಮತೋಲನವನ್ನು ಕಾಪಾಡಿಕೊಂಡು ಬಂದು ಸಮಾನ ಅವಕಾಶವನ್ನು ಕೊಡಬೇಕನ್ನುವಂಥದ್ದನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಅದರ ಜೊತೆಗೆ ಕೇಂದ್ರ ಸರ್ಕಾರ ಕೊಡ್ತಿರ್ತಕ್ಕಂಥ ಅನೇಕ ಅನುದಾನಗಳನ್ನು ಮರೆಮಾಚಿ ಇಂದು ಕೇವಲ ರಾಜ್ಯದ ಅನುದಾನವೆಂದು ಜನರ ದಾರಿಯನ್ನು ತಪ್ಪಿಸ್ತಕ್ಕಂಥ ಕೆಲಸ. ಉದಾಹರಣೆಗೆ ಜಲ್ ಜೀವನ್ ಮಿಷನ್ ಆಗಲಿ, 5 kg ಅಕ್ಕಿ ಯೋಜನೆ ಆಗಲಿ, ಉದ್ಯೋಗ ಖಾತ್ರಿ ಯೋಜನೆ, ಸ್ಮಾರ್ಟ್ ಸಿಟಿ, ಅಮೃತ್ ನಗರದ ಯೋಜನೆ, ಹೀಗೆ ಹಲವಾರು ಯೋಜನೆಗಳು ಕೇಂದ್ರದಿಂದ ಬಂದರೂ ಕೂಡ ಇವತ್ತು ಅವನ್ನ ರಾಜ್ಯ ಸರ್ಕಾರ ಎಲ್ಲಿ ಕೂಡ ಹೇಳುವಂಥದ್ದನ್ನು ಮಾಡ್ತಾ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಹುಬ್ಳಿ ಧಾರವಾಡ ಆಗಲಿ, ಬೆಳಗಾವಿ ಆಗಲಿ ಪ್ರಮುಖ ನಗರಗಳಿಗೆ ಜೂನ್ಲಿಂದ ನಮಗೆ LNT ಏನೋ ನೀರಿನ ವಾಟರ್ ಸಪ್ಲೈ ಇತ್ತು, ಜೂನ್ 25ಕ್ಕೆ ಮುಗಿತೈತೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆದರೆ ಇದು ಯಾವುದಕ್ಕೂ ಕೂಡ ಸತ್ಯಾಂಶ ಇಲ್ಲ. ಇದು ಯಾವುದು ಜೂನ್ 2025 ಜೂನ್ ಒಳಗೆ ಮುಗಿಯಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದನ್ನು ಹೇಳ್ತೇನೆ. ಯಾಕಂದರೆ ಭಾಳಷ್ಟು ಸಮಸ್ಯೆಗಳಲ್ಲಿ ಉದ್ಭವ ಆಗ್ತಾ ಇದ್ದಾವೆ. ನೀರು ಇವತ್ತು ಭಾಳಷ್ಟು ಈಗ ಬೇಸಿಗೆ ಕಾಲ ಪ್ರಾರಂಭ ಆಗ್ತದೆ, ನೀರಿನ ಕೆಪಾಸಿಟಿ ಕೂಡ ಹೆಚ್ಚಿಗೆ ಆಗ್ತದೆ ಅನ್ನೋಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಬೆಳಗಾವಿ ಜಿಲ್ಲೆ ಹಿಡಕಲ್ ಜಲಾಶಯದಿಂದ ಧಾರವಾಡ ಬೇಲೂರು ಕೈಗಾರಿಕಾ ಪ್ರದೇಶಕ್ಕೆ ನೀರು ಕೊಡಲು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಜಲಸಂಪನ್ಮೂಲ ಸಚಿವರ ನಡುವೆ ಬಹಳ ದೊಡ್ಡದಾದಂಥ ಗುದುಮುರಿ ನಡೆದೈತಿ. ವರದಿಯನ್ನು ನಾವು ಕೇಳಿದ್ದೇವೆ. ಉದ್ಯಮ ಉತ್ತೇಜನದ ಮಾತನಾಡುತ್ತಾ ಸರ್ಕಾರ ನೀರು ಸರಬರಾಜು ವಿಷಯದಲ್ಲಿ ಈ ರೀತಿಯಲ್ಲಿ ಗಲಾಟೆಯಲ್ಲಿ ಮುಳುಗಿದರೆ ಇಡೀ ಉತ್ತರ ಕರ್ನಾಟಕಕ್ಕೆ ಬಹುದೊಡ್ಡದಾದಂಥ ನಷ್ಟ ಆಗ್ತದೆ ಅನ್ನುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ತರಕ್ಕೆ ಇಚ್ಛೆಪಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಪ್ರಾಂತದ ಎಲ್ಲ ಜಿಲ್ಲೆಗಳು, ಮಲೆನಾಡು ಮತ್ತು ಕರಾವಳಿ ಪ್ರದೇಶ, ಕಲ್ಯಾಣ ಕರ್ನಾಟಕದ 2 ಜಿಲ್ಲೆಗಳು ಅಂದರೆ ಬಳ್ಳಾರಿ ಮತ್ತು ಕೊಪ್ಪಳ ಹಿಡ್ಕೊಂಡು ಹಾಗೂ ಮಧ್ಯ ಕರ್ನಾಟಕದ ಜಿಲ್ಲೆಗಳಿಗೆ ಅಂದರೆ ಒಟ್ಟಾರೆ ಅರ್ಧ ಕರ್ನಾಟಕಕ್ಕೆ ಅನುಕೂಲವಾಗ್ತಕ್ಕಂಥ ಜಯದೇವ ಹೃದಯ ರೋಗ ಆಸ್ಪತ್ರೆ ಕಾರ್ಯಾಚರಣೆ ಇನ್ನೂ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿ ನಮ್ಮ ಮುಂದೆ ಕಾಡ್ತಾ ಇದೆ. ಅಧ್ಯಕ್ಷರೇ, KMCಗೆ ಪ್ರಾದೇಶಿಕ ಕ್ಯಾನ್ಸರ್ ಕೇಂದ್ರವನ್ನು ಯಾಕೆ ಕೊಡಲಿಲ್ಲ? ಕಳೆದ ಸಲ ತಾವು ಕೂಡ ಹೇಳಿದ್ರಿ, ಒಳ್ಳೆ ವಿಷಯ ಎತ್ತಿರಿ, ನಿಮಗೂ ಕೊಡ್ರಿ ನನಗೂ ಕೊಡಿ ಅಂತ ಹೇಳಿದ್ರೆ, ಆದರೆ ಪಾಟೀಲ್ ಸಾಹೇಬ್ರು ನಿಮಗೂ ಕೊಡಲಿಲ್ಲ ನನಗೂ ಕೊಡಲಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತೀನಿ. ಅದ್ರ ಜೊತೆಗೆ ಬೆಳಗಾವಿಗೆ ಐತಿ ಅಂತ ಹೇಳಿದ್ರು, ಆದರೆ ಬೆಳಗಾವಿಯವರಿಗೂ ಕೂಡ ಕಿದ್ವಾಯಿಗೆ ಇನ್ನೂ ಕೂಡ ಯಾಕೆ ಪ್ರಾರಂಭಿಸಿಲ್ಲ ಅನ್ನುವಂಥದ್ದನ್ನು ಸರ್ಕಾರ ಯಾವುದೇ ರೀತಿಯಾದಂಥ ಉತ್ತರವನ್ನು ಕೂಡ ಕೊಡ್ತಾ ಇಲ್ಲ. ಅದರ ಜೊತೆಗೆ ಸನ್ಮಾನ್ಯ ಅಧ್ಯಕ್ಷರೇ, ಕಳೆದ ಬಜೆಟ್ನಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಬಗ್ಗೆ ಹುಬ್ಳಿ ಧಾರವಾಡ ಮತ್ತು ಬೆಳಗಾವಿಗೆ ಅಂತ ಹೇಳಿದ್ರು, ಆದರೆ ಈವರೆಗೂ ಇಂಟಿಗ್ರೇಟೆಡ್ ಟೌನ್ಶಿಪ್ ಏನಾಯ್ತು ಅಂತಕ್ಕಂಥದ್ದನ್ನು ಎಲ್ಲಿ ಕೂಡ ಉಲ್ಲೇಖ ಆಗ್ತಾ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಹುಬ್ಳಿಗೆ IT ಪಾರ್ಕ್ ಇದ್ರೂ ಕೂಡ ಇನ್ನೂ ಮಟ್ಟ ಒಂದು ಕಂಪನಿಗಳು ಬಂದಿಲ್ಲ. ಈ ವರ್ಷ IT ನೀತಿ ತರುವುದಾಗಿ ಸರ್ಕಾರ ಬಜೆಟ್ನಲ್ಲಿ ಹೇಳಿದ್ದಾರೆ. ಆದರೆ ಸನ್ಮಾನ್ಯ ಅಧ್ಯಕ್ಷರೇ, ಕೇವಲ ಹೇಳಿದ್ರೆ ಮಾಡಕ್ಕೆ ಸಾಧ್ಯ ಇಲ್ಲ. ಉತ್ತರ ಕರ್ನಾಟಕ, ಬೆಳಗಾವಿ, ಹುಬ್ಳಿ ಧಾರವಾಡದಂಥ ಕಡೆ IT ಬರುವಂತಾದರೆ ವಿಶೇಷವಾದಂಥ ಒಂದು ಕಾಯ್ದೆಯನ್ನು ಏನಾದರೂ ತೆಗೆದುಕೊಂಡು ಬಂದರೆ ITಗಳನ್ನು ಆ ಭಾಗಕ್ಕೆ ಸ್ಥಳಾಂತರ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಹುಬ್ಳಿಯ ಪೂರ್ಣ ರಿಂಗ್ ರೋಡ್ ಬಿಡ್ನಾಳ್ವರೆಗೆ ಫ್ಲೈಓವರ್ ಅನ್ನು ಅನುಮೋದನೆ ನೀಡತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಸಿದ್ಧವಿದೆ ಎಂಬ ಮಾತನ್ನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಹಣ ಕೊಡ್ತೇನೆ ಅಂತ ಅನೇಕ ಬಾರಿ ಹೇಳಿದ್ರು ಕೂಡ ಇವತ್ತಿನವರೆಗೂ ಕೂಡ DPR ಮಾಡಲು ಸರ್ಕಾರ ಆಲೋಚಿಸುತ್ತಿಲ್ಲ. ಯಾಕೆ ಅನ್ನುವಂಥದ್ದು ಕೂಡ ಒಂದು ಯಕ್ಷ ಪ್ರಶ್ನೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಕೇಂದ್ರ ಅನುದಾನದಿಂದ ನಿರ್ಮಾಣವಾಗ್ತಿರ್ತಕ್ಕಂಥ ಏಕೈಕ ಫ್ಲೈಓವರ್ ಇದು ಹುಬ್ಳಿಯಲ್ಲಿ. ಇವತ್ತು ಈ ಫ್ಲೈಓವರ್ ನಿರ್ಮಾಣಕ್ಕೆ ಎಲ್ಲಿ ಮಠ ಪರಿಸ್ಥಿತಿ ಬಂತಂದ್ರೆ, ಕೇಂದ್ರ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಗಡ್ಕರಿ ಅವರು ಇಂಟರ್ವೆನ್ಷನ್ ಮಾಡ್ತಕ್ಕಂಥ ಪರಿಸ್ಥಿತಿ ಬಂತು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರಾಗಲಿ, ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರಾದಂಥ ಹೊರಟ್ಟಿಯವರು, ನನ್ನ ಕ್ಷೇತ್ರದಲ್ಲಿ ನಡೀತಕ್ಕಂಥ ಈ ಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಮಾಡಿದ್ರು ಕೂಡ ಇನ್ನೂ ಒಂದು ಫ್ಲೈಓವರ್ ಕೇಂದ್ರ ಸರ್ಕಾರ ಕೊಟ್ಟರು, ದುಡ್ಡು ಕೊಟ್ಟರು, ಇವತ್ತು ರಾಜ್ಯ ಸರ್ಕಾರ ಅದಕ್ಕೆ ಸರಿಯಾದ ರೀತಿಯಾದಂಥ ಕ್ರಮ ತೆಗೆದುಕೊಳ್ಳಲಾರದ ನಿಟ್ಟಿನಲ್ಲಿ ಜನರಿಗೆ ಇವತ್ತು ಈಗ ಆ ಫ್ಲೈಓವರ್ ಯಾಕೆ ಮಾಡಕ್ಕೆ ಹೋಗಪ್ಪ ಅನ್ನುವಂಥ ಪರಿಸ್ಥಿತಿ ಇವತ್ತು ನಮ್ಗೆ ಒದಗಿ ಬಂದಿದೆ. ಇನ್ನಾದರೂ ಕೂಡ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಅಧಿಕಾರಿಗಳಿಗೆ ಅದನ್ನು ತಕ್ಷಣ ಮುಗಿಸಕ್ಕೆ ಏನೇನು ಬೇಕು ಆ ಎಲ್ಲ ಯೋಜನೆಗಳನ್ನು ಮಾಡಬೇಕು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಅವಳಿ ನಗರದಿಂದ ಬಿಜಾಪುರ, ಬಾಗಲಕೋಟೆ ಜಿಲ್ಲೆಯ ಐತಿಹಾಸಿಕ ತಾಣಗಳು 3-4 ತಾಸು ಅಂತರದಲ್ಲಿದ್ದಾವೆ. ಅದೇ ರೀತಿ ಗೋವಾ, ಉತ್ತರ ಕನ್ನಡದ ಪ್ರವಾಸಿ ತಾಣಗಳು 5 ತಾಸು ಒಳಗಡೆ ಇದ್ದಾವೆ. ದಕ್ಷಿಣ ಮಹಾರಾಷ್ಟ್ರದ ಕೊಲ್ಲಾಪುರದಂಥ ಸ್ಥಳಗಳು ಬೆಳಗಾವಿಯಿಂದ ಕೇವಲ 1.5 ತಾಸು, ಹುಬ್ಳಿಯಿಂದ 3.5 ತಾಸು ಅಂತರದಲ್ಲಿದ್ದಾವೆ. ಹೀಗೆ ಹಲವಾರು ಸ್ಥಳಗಳಿಗೆ ಜಂಕ್ಷನ್ ಆಗಿರ್ತಕ್ಕಂಥ ಹುಬ್ಬಳ್ಳಿಯಲ್ಲಿ ಪ್ರವಾಸೋದ್ಯಮದ ಕುರಿತು ಮಾಹಿತಿ ದೊರೆಯುವ ಒಂದು ವ್ಯವಸ್ಥಿತ ಕೇಂದ್ರ ಕೂಡ ಇನ್ನೂವರೆಗೆ ಇಲ್ಲ. ಬಸ್ ನಿಲ್ದಾಣದ ಬಗ್ಗೆ ಈ ಬಗ್ಗೆ ದೊರೆತಿಲ್ಲ. ಇಲ್ಲಿ ಒಂದು KSTDC ಮಾಹಿತಿ ಕೇಂದ್ರವನ್ನು ಆರಂಭಿಸಬೇಕು ಅನ್ನುವಂಥದ್ದನ್ನ ತಮ್ಮ ಮುಖಾಂತರ ಆಗ್ರಹಿಸ್ತಾ ಇದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, ವಿಜಯಪುರ, ಬಾಗಲಕೋಟೆಯಿಂದ ಹಿಡಿದು ಹಾವೇರಿ, ಒಂದು 5 ನಿಮಿಷ, ಹಾವೇರಿ ತುದಿವರೆಗೂ ಭೌತಿಕ ವಲಸೆ ಮಿತಿ ಮೀರಿದೆ. ಅವಳಿ ನಗರದಂತ, ಬೆಳಗಾವಿಯಂತ ದೊಡ್ಡ ನಗರಗಳಲ್ಲಿ ಕೂಡ ಸೇರಿ ಎಲ್ಲ ಕಡೆಗಳಿಂದ ಬೆಂಗಳೂರಿಗೆ ಯುವಕ ಯುವತಿಯರು ಹರಿದು ಬರುತ್ತಿದ್ದಾರೆ. ಇದರಿಂದ ಬೆಂಗಳೂರು ಸಿಕ್ಕಾಪಟ್ಟೆ ಭಾರವಾಗಿ ಹೋಗಿದೆ. ಆದ್ದರಿಂದ ಹುಬ್ಳಿ ಧಾರವಾಡ ಬೆಳಗಾವಿಯನ್ನ ಉದ್ಯಮ ಕ್ಲಸ್ಟರ್ ಆಗಿ ರೂಪಿಸಿ ಪ್ರತ್ಯೇಕ ವಿಶೇಷ ಅನುದಾನವನ್ನು ಒದಗಿಸಬೇಕು. FMCG ಯತ್ನ ಇವತ್ತು ಎಷ್ಟು ವಿಫಲ ಆಗಿದೆ ಅನ್ನೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. MSMEಗೆ ಈ ಕ್ಷೇತ್ರವನ್ನು ತ್ರಿವಳಿ ನಗರ ವ್ಯಾಪ್ತಿಯಲ್ಲಿ ಅರಳಿಸಿದ್ರೆ ವ್ಯವಸ್ಥೆ ತಪ್ಪುತ್ತದೆ.
ಈ ವ್ಯವಸ್ಥೆಯಿಂದಾಗಿ ಆಗಿರುವ ಇನ್ನೊಂದು ಸಾಮಾಜಿಕ ಸಮಸ್ಯೆಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಈ ಸಮಸ್ಯೆ ಅಂದರೆ ಶಿರ್ಸಿ, ಯಲ್ಲಾಪುರ, ಹುಬ್ಳಿ, ಧಾರವಾಡ, ಬೆಳಗಾವಿ, ಗದಗ, ಹಾವೇರಿ, ವಿಜಯಪುರ, ಬಾಗಲಕೋಟೆ ಹೀಗೆ ಎಲ್ಲ ಊರುಗಳಿಗೂ ವೃದ್ಧಾಶ್ರಮಗಳಿಗೆ ಹಿರಿಯರ ಕಂಗಾಲಾಗಿದ್ದಾರೆ. ಈ ಭಾಗದ ಬಡತನ ಮತ್ತು ನಿರುದ್ಯೋಗಕ್ಕೆ ಮದ್ದು ಕಂಡುಕೊಳ್ಳಲು ಸಣ್ಣ ಉದ್ಯಮಿಗಳ ಮೆಗಾ ಪಾರ್ಕ್ ಒಂದನ್ನು ಸ್ಥಾಪಿಸಬೇಕನ್ನುವಂತ ವಿನಂತಿ. ಅದರ ಜೊತೆಗೆ ಸನ್ಮಾನ್ಯ ಈಗಾಗಲೇ ಜಾಗತಿಕ ಹೂಡಿಕೆದಾರ ಸಮಾವೇಶ ಜಿಮ್ ಬಹಳ ಉತ್ತಮವಾಗಿ ಆಗಿದೆ. ಅದರ ಉತ್ತರ ಕರ್ನಾಟಕಕ್ಕೆ ನಿರ್ದಿಷ್ಟವಾಗಿ ಎಷ್ಟು ಹೂಡಿಕೆ ಬಂದಿದೆ ಅನ್ನುವಂಥದ್ದು ಇನ್ನೂ ಗೊತ್ತಿಲ್ಲ. ಇದರಲ್ಲಿ ಕೇಂದ್ರ ಭಾಗವಾಗಿರ್ತಕ್ಕಂಥ ಹುಬ್ಳಿ ಧಾರವಾಡಕ್ಕೆ ಎಷ್ಟು ಎಂಬುದು ಸದನದ ಮೂಲಕ ತಿಳಿಸಬೇಕನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಕ್ಕೆ ಇಚ್ಛೆಪಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಹುಬ್ಳಿ ಧಾರವಾಡ ಬೆಳಗಾವಿ ನೇರವಾಗಿರ್ತಕ್ಕಂಥ ರೈಲು ಸಂಪರ್ಕ ಆಗಬೇಕನ್ನುವಂಥದ್ದನ್ನ ಕೇಂದ್ರದ ಸಚಿವರು ಈಗಾಗಲೇ ಹೇಳಿದ್ದಾರೆ. ಸನ್ಮಾನ್ಯ ವಿ ಸೋಮಣ್ಣ ಅವರು ವಿಶೇಷವಾಗಿ ಇದಕ್ಕೆ ಪ್ರಯತ್ನವನ್ನು ಮಾಡಿದ್ರು ಕೂಡ ತ್ವರಿತಗತಿಯಲ್ಲಿ ಆಗಬೇಕನ್ನುವಂಥ ವಿನಂತಿ. ಯಾವ ರೀತಿ KKRDB ಪ್ರತ್ಯೇಕ ಆ ರೀತಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಿ 1,000 ಕೋಟಿಯನ್ನ ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನ ಇಟ್ಟರೆ ಇಲ್ಲಿ ಈ ಭಾಗಕ್ಕೆ ಒಂದಿಷ್ಟು ಹೆಲ್ಪ್ ಆಗುತ್ತೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಮಾತಾಡ್ತಿಲ್ವಾ ಅಧ್ಯಕ್ಷರ ಒಂದು 2 ನಿಮಿಷ ಇಲ್ಲ ಮತ್ತೆ ಸಂಜೆ ಸ್ನೇಹಿತರು ಮುಗಿಸಿ ಮಾತಾಡಿ ಕೊಟ್ಟಿದೆ. ಬೇಕಾದ್ರೆ ಎಲ್ಲ ಎಷ್ಟು ಬೆಳಿಗ್ಗೆ ತನಕ ಮಾತಾಡ್ತಾರೆ ಕೊಟ್ರೆ. ಓಕೆ, ಬೆಳಗಾವಿಯಲ್ಲಿ ನಡೆದು ಚರ್ಚೆ ಬೆಂಗಳೂರಿನಲ್ಲಿ ನಡೆಸಕಾತಂದ್ರೆ ಒಂದು ಒಳ್ಳೆಯದ ಹೆಜ್ಜೆ ಆಗುತ್ತದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ. ಸನ್ಮಾನ್ಯ ಅಧ್ಯಕ್ಷರೇ, ಇನ್ನಾದರೂ ಅಭಿವೃದ್ಧಿ ಸರ್ಕಾರ ಕೊಡಬೇಕಿದೆ. ಉದ್ಯಮ ಕನಿಷ್ಠ 1,000 ಕೋಟಿ ವಿಶೇಷ ಅನುದಾನ ಕೇಂದ್ರ ಸ್ವಾಮಿದಾರ ಉತ್ಪಾದನಾ ಘಟಕಗಳ